ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಮಸ್ತೆ ಇಂಡಿಯಾ ಕುಕಿಂಗ್ ಚಾನಲ್. ಇವತ್ತು ನಮ್ಮ ಚಾನಲ್ನಲ್ಲಿ ಟ್ರೆಡಿಷನಲ್ ಸ್ಟೈಲ್ ಅಂಬ್ಲಿ ಅಥವಾ ಒರಿಜಿನಲ್ ಸ್ಟೈಲ್ ಅಂಬ್ಲಿ ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ. ಅಂಬ್ಲಿ ಮಾಡೋದಕ್ಕೆ ರಾಗಿ ಹಿಟ್ಟನ್ನ ರಾತ್ರಿನೇ ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಮಾಡಿಡಬೇಕು. 1/4 ಲೋಟದಷ್ಟು ರಾಗಿ ಹಿಟ್ಟು ಅಥವಾ 1/4 kg ರಾಗಿ ಹಿಟ್ಟನ್ನ ಒಂದು ಪಾತ್ರೆಯಲ್ಲಿ ಹಾಕ್ತಾ ಇದ್ದೀನಿ. ಹಿಟ್ಟನ್ನ ಯಾವ ಟೈಮ್ನಲ್ಲಿ ಕಲಸಿದೆ ಅನ್ನೋದನ್ನ ಮೇಲೆ ಟೈಮ್ ಹಾಕಿದ್ದೀನಿ, ನೀವು ನೋಡ್ಕೊಬಹುದು. ಮೊದಲಿಗೆ 1 ಲೋಟದಷ್ಟು ನೀರನ್ನ ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಈ ಹಿಟ್ಟನ್ನ ಹುದುಗಿ ಬರೋದಕ್ಕೆ ಬಿಡಬೇಕು, ಆದ್ರಿಂದ ಕೈನಲ್ಲೇ ಮಿಕ್ಸ್ ಮಾಡಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಇನ್ನು ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತೀನಿ. ನೋಡಿ, ಹಿಟ್ಟು ಈ ಹದಕ್ಕಿರಬೇಕು. ಈ ಹಿಟ್ಟನ್ನ ಒಂದು ಕಾಟನ್ ಬಟ್ಟೆಯಿಂದ ಕವರ್ ಮಾಡ್ತಾ ಇದ್ದೀನಿ. ಈ ರೀತಿ ಕಟ್ಟಾದ್ಮೇಲೆ ಇದ್ರ ಮೇಲೆ ಒಂದು ತಟ್ಟೆಯನ್ನ ಹಾಕಿ ಮುಚ್ಚಿಟ್ಟು 20 ಅವರ್ ಹಾಗೇನೆ ಬಿಡ್ತಾ ಇದ್ದೀನಿ, ಹಿಟ್ಟು ಚೆನ್ನಾಗಿ ಹುಕ್ಕಿ ಬರೋದಕ್ಕೆ. ಅಂದ್ರೆ ರಾತ್ರಿ 8 ಗಂಟೆಗೆ ನೀವು ಹಿಟ್ಟನ್ನ ಕಲಸಿಟ್ರೆ ಮಾರನೇ ದಿನ ಸಾಯಂಕಾಲ 4 ಗಂಟೆಗೆ ಹಿಟ್ಟು ಚೆನ್ನಾಗಿ ಈ ರೀತಿ ಹುಕ್ ಬರುತ್ತೆ. ಒಂದ್ ವೇಳೆ 20 ಅವರ್ಕಿನ್ನ ಮುಂಚೆನೆ ಹಿಟ್ಟು ಈ ರೀತಿ ಹುಕ್ ಬಂದ್ರೆ ನೀವು ತಕ್ಷಣನೇ ಅಂಬ್ಲಿಯನ್ನ ಮಾಡಕ್ ಸ್ಟಾರ್ಟ್ ಮಾಡಬೇಕು. ಇದಕ್ಕಿಂತ ಜಾಸ್ತಿ ಹಿಟ್ಟನ್ನ ಉಕ್ಕಿ ಬರೋದಕ್ಕೆ ಬಿಟ್ರೆ ಹಿಟ್ಟು ಹುಳಿಯಾಗ್ಬಿಡತ್ತೆ, ಅಂಬ್ಲಿ ಚೆನ್ನಾಗಿರೋದಿಲ್ಲ. ಫರ್ಮೆಂಟ್ ಆಗಿರುವ ರಾಗಿ ಹಿಟ್ಟನ್ನ ಸೌಟಿಂದ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ತಟ್ಟೆಯನ್ನ ಹಾಕಿ ಮುಚ್ಚಿಟ್ಟು ಒಂದ್ ಸೈಡ್ ಹಾಗೆ ಇಡ್ತಾ ಇದ್ದೀನಿ. 125 ಗ್ರಾಮ್ ಅಷ್ಟು ಅಕ್ಕಿ ನುಚ್ಚು ಅಥವಾ 1/4 ಲೋಟದಷ್ಟು ಅಕ್ಕಿ ನುಚ್ಚನ್ನ ಒಂದು ಪಾತ್ರೆಯಲ್ಲಿ ಹಾಕ್ತಾ ಇದ್ದೀನಿ. ಇದನ್ನ 3 ರಿಂದ 4 ಬಾರಿ ಚೆನ್ನಾಗಿ ತೊಳೆದು ನುಚ್ಚು ಮುಳುಗುವಷ್ಟು ನೀರನ್ನ ಹಾಕಿ 15 ರಿಂದ 20 ನಿಮಿಷದವರೆಗೂ ನೆನೆಸಿಡಬೇಕು. ಅಕ್ಕಿ ನುಚ್ಚು ಇವಾಗ ಚೆನ್ನಾಗಿ ನೆಂದಿದೆ. ಇದಾದ್ಮೇಲೆ ಸ್ಟವ್ ನಲ್ಲಿ ಒಂದು ದೊಡ್ಡ ಅಲ್ಯೂಮಿನಿಯಂ ಪಾತ್ರೆಯನ್ನ ಇಟ್ಟಿದ್ದೀನಿ. ಇದರಲ್ಲಿ 8 ಲೋಟ ನೀರನ್ನ ಹಾಕಬೇಕು. ಯಾವುದೇ ಕಾರಣಕ್ಕೂ ಸ್ಟೀಲ್ ಪಾತ್ರೆಯನ್ನ ಯೂಸ್ ಮಾಡಬಾರ್ದು, ಅಂಬ್ಲಿ ಬೇಗನೆ ತಳ ಹಿಡಿದ್ ಬಿಡತ್ತೆ ಮತ್ತು ಟೇಸ್ಟೇ ಹೊರಟೋಗ್ಬಿಡತ್ತೆ. ನೀರನ್ನ ಇವಾಗ ಚೆನ್ನಾಗಿ ಕುದಿಯಕ್ಕೆ ಇಟ್ಟಿದ್ದೀನಿ. ನೋಡಿ, ನೀರು ಈ ರೀತಿ ಚೆನ್ನಾಗಿ ಕುದೀತಾ ಇದೆ. ನೆನ್ಸಿಟ್ಟಿದ್ದ ನುಚ್ಚನ್ನ ಇದರಲ್ಲಿ ಹಾಕ್ತಾ ಇದ್ದೀನಿ. ಪಾತ್ರೆ ಸ್ವಲ್ಪ ದೊಡ್ಡದಾಗಿದ್ರೇನೆ ಅಂಬ್ಲಿಯನ್ನ ಬೇಯಿಸೋದಿಕ್ಕೆ ಮತ್ತು ಮಿಕ್ಸ್ ಮಾಡೋದಿಕ್ಕೆ ಧಾರಾಳವಾಗಿರುತ್ತೆ. ನುಚ್ಚನ್ನ ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದು ತಟ್ಟೆಯನ್ನ ಹಾಕಿ ಮುಚ್ಚಿಟ್ಟು ನುಚ್ಚನ್ನ ಪೂರ್ತಿಯಾಗಿ ಸಾಫ್ಟ್ ಆಗಿ ಬೇಯಿಸ್ಕೊಬೇಕು. ಇವಾಗ ನೋಡಿ, ನುಚ್ಚು ಬೆಂದಿದೆ, ಆದ್ರೆ ಅಂಬ್ಲಿಗೆ ಇನ್ನೂ ಸಾಫ್ಟ್ ಆಗಿ ಬೇಯಬೇಕು. ಆದ್ರಿಂದ ಇನ್ನು ಸ್ವಲ್ಪ ಹೊತ್ತು ತಟ್ಟೆಯನ್ನ ಹಾಕಿ ಮುಚ್ಚಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹೊತ್ತಾದ್ಮೇಲೆ ನೋಡಿ, ಇವಾಗ ಮುಟ್ಟಿದ ತಕ್ಷಣನೇ ಸಾಫ್ಟ್ ಆಗಿದೆ, ಈ ರೀತಿ ಬೇಯಿಸ್ಕೊಬೇಕು. ಇದಾದ್ಮೇಲೆ ಫರ್ಮೆಂಟ್ ಆಗಿರುವ ರಾಗಿ ಹಿಟ್ಟಿನಲ್ಲಿ 1 ಲೋಟ ನೀರನ್ನ ಹಾಕಿ ಚೆನ್ನಾಗಿ ಕಲಿಸ್ಕೊಬೇಕು. ರಾಗಿ ಹಿಟ್ಟನ್ನ ಬೆಂದಿರುವ ನುಚ್ಚಿನಲ್ಲಿ ಹಾಕಿ ಬೇಯಿಸಬೇಕು. ಒಂದ್ ಕೈನಲ್ಲಿ ಹಿಟ್ಟನ್ನ ಹಾಕ್ತಾನೆ ಒಂದ್ ಕೈಯಲ್ಲಿ ಕಲಿಸ್ತಾ ಇರಬೇಕು. ಗಂಟೇನೋ ಆಗದೆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ನೀರನ್ನ ಪಾತ್ರೆಯಲ್ಲಿ ಹಾಕಿ ಅದನ್ನು ಜಾಲಿಸಿ ಇದರಲ್ಲೇ ಹಾಕ್ತಾ ಇದ್ದೀನಿ. ನೀರು ಸ್ವಲ್ಪ ಜಾಸ್ತಿ ಇದ್ರೂ ಪರವಾಗಿಲ್ಲ, ಹಿಟ್ಟನ್ನ ಚೆನ್ನಾಗಿ ಬೇಯಿಸ್ಕೊಬಹುದು, ಆದರೆ ಕಡಿಮೆ ಮಾತ್ರ ಮಾಡಿಬಿಡಬಾರ್ದು. ಈ ಹಿಟ್ಟನ್ನ ಈ ರೀತಿ ಮಿಕ್ಸ್ ಮಾಡ್ತಾನೆ ನಾನು 45 ನಿಮಿಷದವರೆಗೂ ಬೇಯಿಸಿದ್ದೀನಿ. ಯಾಕಂದ್ರೆ ಸಿರಿಧಾನ್ಯ ಆಗಿರೋದ್ರಿಂದ ಚೆನ್ನಾಗಿ ಬೇಯಿಸಬೇಕು. ನಾವು ಎಷ್ಟು ಚೆನ್ನಾಗಿ ರಾಗಿಯನ್ನ ಬೇಯಿಸ್ತೀವೋ ಅಂಬ್ಲಿ ಅಷ್ಟು ಸಾಫ್ಟ್ ಆಗಿ ಚೆನ್ನಾಗಿರುತ್ತೆ, ಬೇಗನೂ ಜೀರ್ಣ ಆಗುತ್ತೆ.
ಸ್ಟವ್ ಅನ್ನ ಹೈ ಫ್ಲೇಮ್ ನಲ್ಲೇ ಇಟ್ಟು ಬೇಯಿಸ್ಕೊಬಹುದು. ಕಡಿಮೆ ಏನು ಮಾಡೋದ್ ಬೇಕಾಗಿಲ್ಲ, ಆದ್ರೆ ತಳ ಹಿಡಿಯದ ಹಾಗೆ ಮಿಕ್ಸ್ ಮಾಡ್ತಾ ಇರಬೇಕು. ರಾಗಿ ಹಿಟ್ಟು ಚೆನ್ನಾಗಿ ಬೇಯ್ತಾ ಅದರ ಹಸಿ ವಾಸನೆ ಹೊರಟೋಗಿ ಬಣ್ಣ ಬದಲಾಗತ್ತೆ ಮತ್ತು ನೋಡೋದಿಕ್ಕೂ ಶೈನಿಂಗ್ ಆಗಿ ಕಾಣುತ್ತೆ. ಇವಾಗ ನೋಡಿ 45 ನಿಮಿಷ ಆದ್ಮೇಲೆ ಹಿಟ್ಟು ಚೆನ್ನಾಗಿ ಬೆಂದಿದೆ. ಇದರ ಅಳತೆನೂ ಕಡಿಮೆ ಆಗಿದೆ ಮತ್ತು ವಾಸನೆಯಲ್ಲೇ ಕಂಡುಹಿಡಿಬಹುದು ಚೆನ್ನಾಗಿ ಬೆಂದಿದೆ ಅಂತ. ಇದನ್ನ ಮುದ್ದೆ ತರ ಗಟ್ಟಿ ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ. ಈ ರೀತಿ ಇರಬೇಕಾದ್ರೇನೆ ಸ್ಟವ್ ಅನ್ನ ಆಫ್ ಮಾಡಿಬಿಡಬಹುದು. ಪಾತ್ರೆಯನ್ನ ಸ್ಟವ್ ಇಂದ ಕೆಳಗೆ ಇಳಿಸಿಟ್ಟಿದ್ದೀನಿ. ಕೈಯನ್ನ ನೀರ್ನಲ್ಲಿ ಅದ್ಬಿಟ್ಟು ಸೈಡ್ ಅಲ್ಲಿ ಇರೋದನ್ನೆಲ್ಲ ಈ ರೀತಿ ತಳ್ಕೊಬೇಕು. ಇದನ್ನ ಒಂದು ತಟ್ಟೆಯನ್ನ ಹಾಕಿ ಮುಚ್ಚಿಟ್ಟು 18 ಅವರ್ ಹಾಗೇನೆ ಬಿಡ್ತಾ ಇದ್ದೀನಿ. ಅಂದ್ರೆ ಮಾರನೇ ದಿನ 10 ಗಂಟೆ ಹಂಗೆ ಅಂಬ್ಲಿಯನ್ನ ಮಾಡ್ಕೊಬಹುದು. ಟ್ರೆಡಿಷನಲ್ ಸ್ಟೈಲ್ ಅಂಬ್ಲಿ ಆಗಿರೋದ್ರಿಂದ ಸ್ವಲ್ಪ ಟೈಮ್ ತಗೊಳತ್ತೆ. ಈಗ ಒಂದ್ ಸೌಟಿಂದ ಅಂಬ್ಲಿಯಲ್ಲಿರುವ ಮೇಲಿನ ಲೇಯರ್ ಅನ್ನ ತೆಗಿತಾ ಇದ್ದೀನಿ. ಗಂಜಿ ಎಲ್ಲ ಸೇರ್ಕೊಂಡು ಈ ರೀತಿ ಆಗಿರತ್ತೆ. ಇದನ್ನ ಹಾಗೇನೆ ನಾವು ಅಂಬ್ಲಿ ಮಾಡ್ಕೊಂಡ್ರೆ ಬಾಯಿಗೆ ಹಾಗೇನೆ ಸಿಗ್ತಾ ಇರತ್ತೆ. ಆದ್ರಿಂದ ಇದನ್ನ ಪೂರ್ತಿಯಾಗಿ ತೆಗೆದು ಬಿಡ್ಬೇಕು. ನೋಡಿ ಈ ರೀತಿ ತೆಗೆದ್ಬಿಟ್ಟು ಇದನ್ನ ಮನೆ ಹತ್ರ ಹಸು ಇದ್ರೆ ಹಸುಗೆ ಹಾಕಬಹುದು. ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕ್ತಾ ಇದ್ದೀನಿ. ಅಂಬ್ಲಿಗೆ ಕಲ್ಲುಪ್ಪನ್ನ ಹಾಕಿದ್ರೇನೆ ರುಚಿ ಚೆನ್ನಾಗಿರುತ್ತೆ. ಇದನ್ನ ಕೈಯಿಂದಾನೇ ಚೆನ್ನಾಗಿ ಕಿವುಚ್ತಾ ಮಿಕ್ಸ್ ಮಾಡಬೇಕು. ಮೊದಲಿಗೆ ನೀರನ್ನ ಹಾಕ್ಬಿಡ್ಬಾರ್ದು. ಕಲ್ಲುಪ್ಪು ಚೆನ್ನಾಗಿ ಕರಗಬೇಕು ಮತ್ತು ಹಿಟ್ಟು ದಪ್ಪ ಪೀಸ್ ತರ ಯಾವ್ದು ಅಂಬ್ಲಿಯಲ್ಲಿ ಸಿಗಬಾರ್ದು. ಆ ರೀತಿ ಚೆನ್ನಾಗಿ ಕಲ್ಸ್ಕೊಬೇಕು. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ತಾ ಅಂಬ್ಲಿಯನ್ನ ಕಲ್ಸ್ಕೊಬೇಕು. ಅಂಬ್ಲಿ ಕುಡಿಯೋದಕ್ಕೆ ತುಂಬಾ ಗಟ್ಟಿನೂ ಇರಬಾರ್ದು, ನೀರಂಗೂ ಇರಬಾರ್ದು, ಮೀಡಿಯಂ ಹದಕ್ಕೆ ಕಲ್ಸ್ಕೊಬೇಕು. ಅಂಬ್ಲಿಯನ್ನ ನಾನು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡಿದ್ದೀನಿ, ಆದ್ರಿಂದ ಇದೇ ಪಾತ್ರೆಯಲ್ಲಿ ಕಲಿಸ್ತಾ ಇದ್ದೀನಿ. ಇದನ್ನೇ ನಾವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿಟ್ಕೊಂಡಿದ್ರೆ ಇವಾಗ ಎಷ್ಟು ಬೇಕೋ ಅಷ್ಟನ್ನ ಕಲ್ಸ್ಕೊಂಡು ಉಳಿದಿರುವ ಗಟ್ಟಿ ಅಂಬ್ಲಿಯನ್ನ ಫ್ರಿಡ್ಜ್ ನಲ್ಲಿ ಇಟ್ಬಿಡ್ಬೇಕು. ಇಲ್ಲ ಅಂದ್ರೆ ಬೇಗನೆ ಕೆಟ್ಟೋಗ್ಬಿಡತ್ತೆ. ಮತ್ತೆ ಅಂಬ್ಲಿಯನ್ನ ಮಾಡ್ಕೊಳ್ಳೋದಾದ್ರೆ ಫ್ರಿಡ್ಜ್ ನಲ್ಲಿ ಇಟ್ಟಿರುವ ಗಟ್ಟಿ ಅಂಬ್ಲಿಯನ್ನ ಅರ್ಧ ಅವರ್ ಮುಂಚೆ ಆಚೆ ತೆಗೆದಿಟ್ಟು ಆಮೇಲೆ ಅದನ್ನ ಕಲ್ಸ್ಕೊಬೇಕು. ಅಂಬ್ಲಿಯನ್ನ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಾಗಿದೆ. ಇದರಲ್ಲಿ 300 ml ಅಷ್ಟು ಮೊಸರನ್ನ ಹಾಕ್ತಾ ಇದ್ದೀನಿ. ಅಂಬ್ಲಿಯಲ್ಲಿ ಮೊಸರು ತುಂಬಾನೇ ರುಚಿಯನ್ನ ಕೊಡುತ್ತೆ, ಆದ್ರಿಂದ ಹಾಕ್ಲೇಬೇಕು. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಅಂಬ್ಲಿ ಗಟ್ಟಿಯಾಗಿದೆ, ಇನ್ನು ಸ್ವಲ್ಪ ನೀರನ್ನ ಹಾಕ್ತಾ ಇದ್ದೀನಿ. ಇವಾಗ ನೋಡಿ ಅಂಬ್ಲಿ ಕರೆಕ್ಟ್ ಹದಕ್ಕಿದೆ. ಈ ರೀತಿನೇ ಕಲ್ಸ್ಕೊಬೇಕು. ಇದಾದ್ಮೇಲೆ ಸಣ್ಣದಾಗಿ ಕಟ್ ಮಾಡಿರುವ ಒಂದು ಚಿಕ್ಕ ಈರುಳ್ಳಿಯನ್ನ ಹಾಕ್ತಾ ಇದ್ದೀನಿ. ಈರುಳ್ಳಿಯನ್ನು ಸಹ ಖಂಡಿತ ಹಾಕ್ಬೇಕು, ಅಂಬ್ಲಿಗೆ ತುಂಬಾ ರುಚಿಯನ್ನ ಕೊಡುತ್ತೆ. ತುಂಬಾನೇ ರುಚಿಯಾದ, ಆರೋಗ್ಯಕರವಾದ ಮತ್ತು ಬೇಸಿಗೆಯಲ್ಲಿ ತಂಪಾದ ರಾಗಿ ಅಂಬ್ಲಿ ತಯಾರಾಗಿದೆ. ನೋಡಿ ಪಾತ್ರೆಯಲ್ಲಿ ಹಾಕ್ಬೇಕಾದ್ರೇನೆ ಗೊತ್ತಾಗತ್ತೆ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ. ಈ ರೀತಿನೇ ಮಾಡ್ಕೊಬೇಕು. ಇದ್ರ ಮೇಲೆ ಸ್ವಲ್ಪ ಮೊಸರು ಮತ್ತು ಕಟ್ ಮಾಡಿರುವ ಈರುಳ್ಳಿಯನ್ನ ಹಾಕ್ತಾ ಇದ್ದೀನಿ. ಇದಾದ್ಮೇಲೆ ಅಂಬ್ಲಿ ಜೊತೆಗೆ ನೆಂಚ್ಕೊಳ್ಳೋದಿಕ್ಕೆ ಮಾವಿನಕಾಯಿಂದ 2 ವಿಧವಾದ ಡಿಶ್ ಅನ್ನ ಮಾಡ್ತಾ ಇದ್ದೀನಿ. ಮಾವಿನಕಾಯಿ ಸೀಸನ್ ಇಲ್ಲದೆ ಇರುವಾಗ ಉಪ್ಪಿನಕಾಯಿ ಜೊತೆಗೆ ಅಂಬ್ಲಿಯನ್ನ ತಗೊಬಹುದು, ಅಥವಾ ನುಗ್ಗೆ ಸೊಪ್ಪಿನ ಪಲ್ಯ ಜೊತೆಗೇನು ಅಂಬ್ಲಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಮಾವಿನಕಾಯಿಯನ್ನ ಈ ರೀತಿ ಕಟ್ ಮಾಡಿ ಅದರಲ್ಲಿ ಇರುವ ವಾಟೆಯನ್ನ ತೆಗಿತಾ ಇದ್ದೀನಿ. ಒಂದು ಮಿಕ್ಸಿ ಜಾರ್ನಲ್ಲಿ 3 ರಿಂದ 4 ಖಾರವಾಗಿರುವ ಒಣಮೆಣಸಿನಕಾಯಿ ಮತ್ತು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕ್ತಾ ಇದ್ದೀನಿ. ಇದನ್ನ 1 ರೌಂಡ್ ಸುತ್ತಿಸ್ಕೊಬೇಕು. ಇದರ ಒರಿಜಿನಲ್ ಮೆಥಡ್ ಅಂದ್ರೆ ರುಬ್ಬೋ ಕಲ್ಲಿಂದಾನೆ ಇದನ್ನ ಮಾಡಬೇಕು. ಕಲ್ಲಿಂದ ಮಾವಿನಕಾಯಿನ ಜಜ್ಬೇಕು, ಇಲ್ಲದೆ ಇರೋದ್ರಿಂದ ಮಿಕ್ಸಿನಲ್ಲಿ ಮಾಡ್ತಾ ಇದ್ದೀನಿ. ಇವಾಗ ಕಟ್ ಮಾಡಿರುವ ಮಾವಿನಕಾಯಿನ ಹಾಕಿ 1 ರೌಂಡ್ ಸುತ್ತಿಸ್ಕೊಳ್ತಾ ಇದ್ದೀನಿ. ರುಬ್ಬೋ ಕಲ್ಲಲ್ಲಿ ಮಾಡೋದಾದ್ರೆ ಮೊದಲಿಗೆ ಒಣಮೆಣಸಿನಕಾಯಿ ಮತ್ತು ಕಲ್ಲುಪ್ಪನ್ನ ಸ್ವಲ್ಪ ಜಜ್ಬಿಟ್ಟು ಮಾವಿನಕಾಯಿ ತುಂಡುಗಳನ್ನ ಅದರಲ್ಲಿ ಹಾಕಿ ಒಂದೊಂದ್ಸಲ ಜಜ್ಜಿದ್ರೆ ಸಾಕು. ಅದರಲ್ಲಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಇವಾಗ ಒಂದು ವಿಧವಾದ ಮಾವಿನಕಾಯಿ ಸೈಡ್ ಡಿಶ್ ತಯಾರಾಗಿದೆ. ಇದಾದ್ಮೇಲೆ ಇನ್ನೊಂದು ರೀತಿ ಮಾಡ್ಕೊಳ್ಳೋಣ. 1/4 ಭಾಗದಷ್ಟು ಮಾವಿನಕಾಯಿಯನ್ನ ತಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ತುರ್ಕೊಬೇಕು.
ತುರಿದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಮಿಶ್ರಣವನ್ನು ಹಾಕ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಒಗ್ಗರಣೆಯನ್ನ ಮಾಡ್ಕೊಬೇಕು. ಅದಕ್ಕೆ ಸ್ವಲ್ಪ ಎಣ್ಣೆಯನ್ನ ಹಾಕ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದ್ಮೇಲೆ 1/4 ಟೀ ಸ್ಪೂನ್ಗಿಂತ ಕಡಿಮೆ ಸಾಸಿವೆಯನ್ನ ಹಾಕಿದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿದಾದ್ಮೇಲೆ ಸ್ಟವ್ ಅನ್ನ ಆಫ್ ಮಾಡಿಬಿಟ್ಟು ಆ ಬಿಸಿನಲ್ಲೇ 2 ಚಿಟಿಕೆಯಷ್ಟು ಸ್ಟ್ರಾಂಗ್ ಫ್ಲೇವರ್ ಇರುವ ಇಂಗನ್ನ ಹಾಕ್ತಾ ಇದ್ದೀನಿ. ಈ ಒಗ್ಗರಣೆಯನ್ನ ತುರಿದಿರುವ ಮಾವಿನಕಾಯಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. 2ನೇ ಟೈಪ್ ಮಾವಿನಕಾಯಿ ಸೈಡ್ ಡಿಶ್ ತಯಾರಾಗಿದೆ. ವೀಕ್ಷಕರೇ, ಈ ರೆಸಿಪಿಗಳು ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಧನ್ಯವಾದಗಳು.